ಹೇ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ವೀಕೆಂಡ್ ಸಂಡೇ ಏನೇನು ಪ್ಲ್ಯಾನ್ಸ್ ಇವತ್ತು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಸೊ ಫಸ್ಟ್ ಇವಾಗ ನಾವು ಹಾಸನ ಕಡೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಆನ್ ದ ವೇ ಇಲ್ಲಿ ಕದಂಬ ಹತ್ರ ನಿಲ್ಲಿಸಿದ್ವಿ. ನಿಲ್ಲಿಸ್ಬಿಟ್ಟು ಬಿಸಿ ಬಿಸಿ ಕಾಫಿ ಕುಡಿದ್ವಿ. ಕಾಫಿ ಕುಡಿದ್ಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಆನ್ ದ ವೇ ಟು ಹಾಸನ್. ಸೊ ಏನಕ್ಕೆ ಹೋಗ್ತಾ ಇದ್ದೀವಿ ಹಾಸನ್ಗೆ ಅಂತ ಅಂದರೆ ಇವತ್ತೊಂದು ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಒಂದು ನಾಮಕರಣ ಫಂಕ್ಷನ್ ಇದೆ, ನಾಮಕರಣ ಫಂಕ್ಷನ್ ಅಟೆಂಡ್ ಮಾಡಬೇಕು. ಸೊ ಹೋಗ್ಬೇಕಾದ್ರೆ ಫಸ್ಟು ಇಲ್ಲಿಗೆ ಬಂದ್ವಿ ತಿಂಡಿ ತಿನ್ನೋಣ ಅಂತ ಅಂದ್ಬಿಟ್ಟು. ನನ್ನ ಫೇವ್ರೆಟ್ ಪ್ಲೇಸ್ ಹಾಸನಿಗೆ ಬಂದಾಗೆಲ್ಲ ಮ್ಯಾಂಡೇಟ್ರಿ ಇಲ್ಲಿ ಬಂದೇ ಬರ್ತೀನಿ. ಬಿಸಿ ಬಿಸಿ ಇಡ್ಲಿ, ಚಟ್ನಿ ಮತ್ತು ಬೇಯಿಸಿರೋ ಈರುಳ್ಳಿ ಜೊತೆ ತುಪ್ಪ ಹಾಕ್ಬಿಟ್ಟು ಕೊಡ್ತಾರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ತಿಂಡಿ ತಿಂದ್ಬಿಟ್ಟು ಬಂದ್ವಿ. ಇಲ್ಲಿ ಟೆಂಪಲಿಗೆ ಬಂದಿದ್ದೀವಿ. ಫಸ್ಟು ಶ್ರೀ ಹುಲಿಕಲ್ಲು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ನೋಡ್ಬೋದು ನೀವು. ತುಂಬಾ ಪಾಸಿಟಿವ್ ವೈಬ್ಸ್ ಕೊಡ್ತಾಯಿತ್ತು ಇಲ್ಲಿ ಟೆಂಪಲಿಗೆ ಬಂದಾಗ. ಅಟ್ಮಾಸ್ಫಿಯರು ತುಂಬಾ ಚೆನ್ನಾಗಿತ್ತು. ಅಕ್ಕಪಕ್ಕದಲ್ಲಿ ಗ್ರೀನರಿ ಎಲ್ಲ ತುಂಬಾ ಚೆನ್ನಾಗಿತ್ತು ವೈಬ್ಸು. ನೀವು ಯಾವಾಗಾದರೂ ಇಲ್ಲಿಗೆ ಬಂದಾಗ ಇಲ್ಲಿ ವಿಸಿಟ್ ಮಾಡಿ. ಬಂದಿದ ತಕ್ಷಣ ಗಿರಿ ಹೋಗ್ಬಿಟ್ಟು ಒಂದು ಶರ್ಟ್ ಬಿಚ್ಚಿ ಪಂಚೆ ಹಾಕ್ಕೊಂಡು ಪೂಜಾರರ ಜೊತೆ ಒಳಗೆ ಹೋಗ್ಬಿಟ್ಟು ಪೂಜೆ ಮಾಡ್ತಾಯಿದ್ದ. ನೋಡೋಕ್ಕೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿತ್ತು. ಪೂಜೆ ಎಲ್ಲ ಆಯಿತು, ಕಾರ್ಗೂ ಪೂಜೆ ಮಾಡಿಸಿದ್ವಿ. ಪೂಜೆ ಎಲ್ಲ ಆದಮೇಲೆ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಅದೇ ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತಲ್ಲ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಗ್ರೀನರಿ ಎಲ್ಲ ನೋಡಿಕೊಂಡು ಬಂದ್ವಿ. ನನ್ನ ಲಾಸ್ಟ್ ವ್ಲಾಗ್ ನೋಡಿರೋರು ಗೊತ್ತಿರುತ್ತೆ ನಾನು ಯಾರು ನಾಮಕರಣ ಫಂಕ್ಷನಿಗೆ ಬಂದಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎಸ್, ಸುಪ್ರಿಯಾ ಅವರ ಅಣ್ಣ ಸುನಿ ಅಣ್ಣ ಅವ್ರ ಮಗನ ನಾಮಕರಣ ಫಂಕ್ಷನಿಗೆ ಬಂದಿದ್ವಿ. ಸೊ ಬಂದ್ವಿ, ಚೆನ್ನಾಗಿತ್ತು ಫಂಕ್ಷನ್ನು. ನೇಮ್ ರಿವೀಲ್ ಮಾಡಿದ್ರು, ತುಂಬಾ ಚೆನ್ನಾಗಿರೋ ಹೆಸರು ಚೂಸ್ ಮಾಡಿದರು, ಶ್ರೀಯಾನ್ ಅಂತ. ಆಮೇಲೆ ಬಂದ್ವಿ, ಎಲ್ಲರೂ ಉದ್ದು ಕುತ್ಕೊಂಡ್ಬಿಟ್ಟಿದ್ವಿ, ಹೊಟ್ಟೆ ಹಸ್ತಿತ್ತು ಊಟ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ತುಂಬಾ ಟೇಸ್ಟಿಯಾಗಿತ್ತು ಊಟ ಮಾಡಿದ್ವಿ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಇವಾಗ ಇಲ್ಲಿ ಅರುಣ್ ಅವ್ರ ಮಾಮನ ಮನೆ ಹತ್ರ ಬಂದಿದ್ದೀವಿ. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ದು ಟೈಮ್ ಪಾಸ್ ಮಾಡಿಬಿಟ್ಟು ಆಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬೆಂಗಳೂರು ಕಡೆಗೆ. ಹಾಸನಲ್ಲೇ ಇಲ್ಲಿ ಶೋ ಆಫ್ ಸ್ಟೋರ್ ಇತ್ತು. ಸೊ ಅಲ್ಲಿಗೆ ಬಂದ್ವಿ. ಅಮೃತನ ಶಾಪಿಂಗ್ ಮಾಡಬೇಕು ಅಂದರು. ಸೊ ಅವರಿಗೆ ಜೀನ್ಸ್ ಪ್ಯಾಂಟ್ ಇಷ್ಟ ಆಯಿತು, ಹಾಗಾಗಿ ನೋಡಿದ್ರು, ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡ್ಮೇಲೆ ಇವಾಗ ಹೋಗ್ತಾ ಇದ್ದೀವಿ ವಾಪಸ್ಸು. ಸೊ ಇವಾಗ ಹೋಗ್ಬಿಟ್ಟು ಈವ್ನಿಂಗಲ್ಲಿ ಎಲ್ಲಾದರೂ ಇಲ್ಲೇ ಹಾಸನಲ್ಲೇ ನಿಲ್ಲಿಸ್ಬಿಟ್ಟು ಚಾಟ್ಸ್ ತಿನ್ನೋಣ ಅಂತ ಪ್ಲ್ಯಾನ್ ಇತ್ತು. ಸೊ ಬಂದ್ವಿ, ಇಲ್ಲಿ ನಾನು ಮಸಾಲೆ ಪುರಿ ತಿಂದೆ. ಹೋಗಬೇಕಾದ್ರೆ ನಮ್ಗೆ ಆನ್ ದ ವೇ ಅರುಣ್ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ ಸಿಕ್ಕಿದ್ರು. ಸೊ ಅವರು ಹಾಸನ್ಗೆ ಹೋಗ್ತಾಯಿದ್ರು, ಅವ್ರ ಮನೆ ದೇವರಿಗೆ ಕಾರ್ ಪೂಜೆ ಮಾಡ್ಸೋಕ್ಕೆ ಹೊಸ ಕಾರ್ ತೊಗೊಂಡಿದ್ರು ಅಂತ ಅಂದ್ಬಿಟ್ಟು ಬಂದರು. ಇಲ್ಲೇ ಮೀಟ್ ಮಾಡಿದ್ವಿ. ಸೊ ಅವರು ಟೀ ಕುಡಿದ್ಬಿಟ್ಟು ಈ ಥರ ಬೋಂಡಾ ಬಜ್ಜಿ ಎಲ್ಲ ತಿಂದ್ಬಿಟ್ಟು ಅವರು ಹೋದರು. ನಾವು ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಲೇಟ್ ಆಗಿಬಿಟ್ಟಿತ್ತು, ನಾವು ಇನ್ನೇನು ಸ್ವಲ್ಪ ಹೊತ್ತು ಬೆಂಗಳೂರು ರೀಚ್ ಆಗ್ತೀವಿ. ಸೊ ಯಾವ್ದಾದ್ರು ರೆಸ್ಟೋರೆಂಟ್ ಸಿಕ್ಕಿದ್ರೆ ಊಟ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಇಲ್ಲಿ ಫ್ರೈಡ್ ರೈಸು, ಆಮೇಲೆ ಜೀರಾ ರೈಸು, ಸೊ ಬರೀ ರೈಸ್ ಐಟಮ್ ಇತ್ತು, ತಿಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ತುಂಬಾ ಮಳೆ ಬರ್ತಾ ಇದೆ. ಸೊ ಈಗ 11:30 ಆಗ್ತಿದೆ. ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಸೊ ಈ ವ್ಲಾಗ್ ಇಲ್ಲಿಗೆ ನಿಲ್ಲಿಸ್ತೀನಿ. ಸಿಗೋಣ ನಮ್ಮ ನೆಕ್ಸ್ಟ್ ವೀಡಿಯೋಲಿ. ಟಿಲ್ ದೆನ್ ಬಾಯ್.